ಗಣಿನಾಡಲ್ಲಿ ರಕ್ತ ರಾಜಕೀಯ ಜೋರಾಗ್ತಾ ಇದೆ. ಕೈ ಕಾರ್ಯಕರ್ತ ಬಲಿಯಾಗಿರೋದು ಇದೇ ಗಣಿನಾಡಲ್ಲಿ. ಬಳ್ಳಾರಿಯಲ್ಲಿ ಯುಪಿ ವಿಹಾರ ಈ ತರಹದ ಒಂದು ಕಲ್ಚರ್ ಸ್ಟಾರ್ಟ್ ಆಗಿಬಿಟ್ಟಿದೆಯಾ ಅಂತ ಒಂದಷ್ಟು ಅನುಮಾನ ಅಂತೂ ಇಲ್ಲಿದ್ದೇ ಇದೆ. ಕೈ ಕಾರ್ಯಕರ್ತನನ್ನ ಬಲಿ ಪಡ್ಕೊಂಡಿದ್ದು ಯಾರು ಬಂದೂಕು ಅಂತ ಪ್ರಶ್ನೆ. ಅಲ್ಲಿ 5 ಗನ್ ವಶಪಡಿಸಿಕೊಂಡಿದ್ದಾರೆ, 8 ರೌಂಡ್ಸ್ ಫೈರಿಂಗ್ ಅಲ್ಲಿ ಆಯಿತು ಅಂತ ಇದೆಯಲ್ಲ. ರಾಜಶೇಖರನನ್ನ ಬಲಿ ಪಡೆದುಕೊಂಡದ್ದು ಯಾರ ಗನ್, ಯಾರ ಬುಲೆಟ್? ಈ ಒಂದು ಪ್ರಶ್ನೆಗೆ ಇದಕ್ಕೆ ಇಲ್ಲಿವರೆಗೂ ಉತ್ತರ ಅಂತೂ ಸಿಕ್ಕಿಲ್ಲ. ಕೈ ಕಾರ್ಯಕರ್ತನ ದೇಹ ಹೊಕ್ಕಿದ್ದು 12 mm ಬುಲೆಟ್, 12 mm ಬುಲೆಟ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ 7.6 mm ಬುಲೆಟ್ ಹಾರಿಸಿದ್ದಾರೆ ಅಂತೇಳಿ ಶ್ರೀರಾಮುಲು ಮಾತಾಡಿಬಿಟ್ಟಿದ್ರು. 7.6 mm ಬುಲೆಟ್ ಹಾರಿಸ್ಬಿಟ್ಟಿದ್ದಾರೆ ಅಂತ ಶ್ರೀರಾಮುಲು ಅವರು ಮಾತಾಡಿದರು. ಆದರೆ ರಾಜಶೇಖರ್ ದೇಹ ಹೊಕ್ಕಿರೋದು 12 mm ಸಿಂಗಲ್ ಬೋರ್ ಬುಲೆಟ್. ಅದು ಸಿಂಗಲ್ ಬೋರ್ ಬುಲೆಟ್. ಸೊ ಹಾಗಾಗಿ ಇಲ್ಲಿ ಇದು ಯಾರು ಹಾರಿಸಿರೋದು? ಹಾಗಾದರೆ ಈ 12 mm ಸಿಂಗಲ್ ಬೋರ್ ಈ ಒಂದು ಬುಲೆಟ್ಟು ಹೊಕ್ಕಿದಂತಹ ರಾಜಶೇಖರನ ದೇಹ ಇತ್ತಲ್ಲ, ಇದಕ್ಕೆ ಗುರಿ ಇಟ್ಟು ಹೊಡೆದವ್ರು ಯಾರು? ಯಾರ ಗನ್ ಇದು? ಈ 12 mm ಬುಲೆಟನ್ನು ಯಾವ ಗನ್ನಿಗೆ ಬಳಸಲಾಗುತ್ತೆ? ಆ ಗನ್ನು ಅಂಗರಕ್ಷಕರ ಬಳಿ ಇತ್ತಾ? ಯಾವುದೋ ಖಾಸಗಿಯವರು ತಂದಿದ್ರ ಅದನ್ನು ಗುರಿ ಇಟ್ಟು ಅವ್ರು ಹೊಡೆದ್ರ? ಈ ಎಲ್ಲ ವಿಚಾರಗಳಿಗೆ ಇದೀಗ ಉತ್ತರ ಸಿಗಬೇಕಾಗುತ್ತೆ. 12 mm ಸಿಂಗಲ್ ಬೋರ್ ಬುಲೆಟ್ಟು ಯಾವ ಗನ್ನಿಂದ ಹಾರಿದ್ದು ಅಂತೇಳಿ ಇದೀಗ ತನಿಖೆ ಒಂದು ಕಡೆ ಸ್ಟಾರ್ಟ್ ಆಗಿದೆ. 5 ಗನ್ಗಳನ್ನು ವಶಕ್ಕೆ ಪಡ್ಕೊಂಡು ತನಿಖೆಯನ್ನು ಶುರು ಮಾಡಿಕೊಂಡಿದ್ದಾರೆ. ಸತೀಶ್ ರೆಡ್ಡಿ ಅಂಗರಕ್ಷಕರು, ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ಗಳು ಇದೀಗ ಪೊಲೀಸರ ವಶದಲ್ಲಿವೆ. ಪೊಲೀಸರ ಗನ್ನಿಂದ ಬಂದಂಥ ಬುಲೆಟ್ ಅಲ್ಲ ಅಂಥೇಳಿ ನಿನ್ನೆನೇ ಸ್ಪಷ್ಟನೆ ಕೊಡಲಾಗಿತ್ತು. ಪೊಲೀಸರು ಕೂಡ ಈ 12 mm ಬಳಸಲ್ಲ ಅಂತ ಕಾಣುತ್ತೆ. ಬಳಸಲ್ಲ, ಯಾರೋ ಅಂಗರಕ್ಷಕರೇ ಬಳಸಿರಬೇಕಾ ಇದನ್ನು 12 mm ಅನ್ನು. ಹಾಗಾಗಿ ಅಂಗರಕ್ಷಕರಿದ್ದರೆ ಯಾರು? ರೆಡ್ಡಿ ಕಡೆ ಅಂಗರಕ್ಷಕರದ, ಇಲ್ಲ ನಾರಾ ಭರತ್ ರೆಡ್ಡಿ ಕಡೆ ಅಂಗರಕ್ಷಕರದ, ಇದು ಗೊತ್ತಿಲ್ಲ. ಖಾಸಗಿ ಗನ್ನಿಂದಾನೇ ಇದು ಫೈರಿಂಗ್ ಆಗಿ ಆ ಬುಲೆಟ್ ಈ ರಾಜಶೇಖರನ ದೇಹ ಹೊಕ್ಕಿದ್ದು ಅಂತ ಗೊತ್ತಾಗಿದೆ ಇದೀಗ. ಸೊ ಜನಾರ್ದನ್ ರೆಡ್ಡಿ ಅಂಗರಕ್ಷಕರ ಗನ್ನಿಂದ ಬುಲೆಟ್ ಅಲ್ಲ ಅಂತ ಒಂದು ಸ್ಪಷ್ಟನೆ ಕೂಡ ಒಂದು ಕಡೆ ಸಿಗ್ತಾ ಇದೆ. ಖಾಸಗಿ ಗನ್ನಿಂದ ಈ ಬುಲೆಟ್ ಹಾರಿದೆ ಅಂತ ಇದೀಗ ಒಂದಷ್ಟು ಮಾಹಿತಿ ಒಂದು ಕಡೆ ಸಿಗ್ತಾ ಇದೆ. ಇದೀಗ ಸತೀಶ್ ರೆಡ್ಡಿ ಅಂಗರಕ್ಷಕರ ಗನ್ಗಳ ಬುಲೆಟ್ ಮಾದರಿಯನ್ನು ಕೂಡ ಇದೀಗ ಪರಿಶೀಲನೆ ಮಾಡಲಾಗ್ತಾ ಇದೆ. ಮತ್ತಷ್ಟು ಸಾಕ್ಷ್ಯಗಳನ್ನು ಕಲೆ ಹಾಕಬೇಕು ಅಂತೇಳಿ FSL ತಂಡ ಒಂದು ಕಡೆ ರೆಡಿ ಇದೆ. ಗುಂಡು ಯಾರಿಂದ ಫೈರಿಂಗ್ ಆಗಿದೆ ಅಂತೇಳಿ ತನಿಖೆ ಒಂದು ಕಡೆ ಚುರುಕಾಗ್ತಾ ಇದೆ.